ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಹನುಮಂತ ಎಲಿಮಿನೇಷನ್ ಸಾಧ್ಯತೆ. ಸೊ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಪ್ರದರ್ಶನವನ್ನು ಕಂಡಿದ್ದಂತಹ ಹನುಮಂತ ಏಕಾಏಕಿ ಮೊದಲಿದ್ದಂತಹ ಒಂದು ಪರ್ಫಾರ್ಮೆನ್ಸ್ ಈಗ ಕುಗ್ಗುತ್ತಾ ಇದೆ. ಸೊ ಹಾಗಾಗಿ ಈ ವಾರದ ಕಳಪೆ ಪಟವನ್ನು ಅಲಂಕರಿಸಿದ್ದು ಇದು ನಿಜಕ್ಕೂ ಸತ್ಯದ ವಿಚಾರ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಆಟ ಏನೂ ಇಲ್ಲ. ಕಾರಣ ಯಾವುದೋ ಒಂದು ವಿಚಾರಕ್ಕೂ ಗೊತ್ತಿಲ್ಲ ವೀಕ್ಷಕರೇ. ಇದೀಗ ಸುಮ್ಮನೆ ಕೂತು ಬಿಟ್ಟಿದ್ದಾರೆ. ಯಾವುದೇ ಅವರ ಪ್ರದರ್ಶನ ಇಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಈ ವಾರ ಬಿಗ್ ಬಾಸ್ ಮನೆಯಿಂದನೇ ಆಚೆ ಬರುವ ಸಾಧ್ಯತೆ ಹನುಮಂತನಿಗೆ ತುಂಬಾ ಇದೆ ಅನ್ನೋದು ಇದೀಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ವೀಕ್ಷಕರ. ಸ್ನೇಹಿತರ, ಬಿಗ್ ಬಾಸ್ ಮನೆಯಲ್ಲಿ ಮೊದಲಿನಿಂದಲೂ ಅತಿ ಹೆಚ್ಚಾಗಿ ಔಟನ್ನು ಪಡೆದುಕೊಳ್ತಾ ಒಂದು ಟಾಸ್ನಲ್ಲಿ ಉತ್ತಮವಾದ ಆಟವನ್ನು ಆಡ್ತಾ ಒಂದು ಅಭಿಮಾನಿಗಳಿಗೆ ಒಂದು ಭರವಸೆಯನ್ನು ಕೊಡ್ತಿದ್ರು. ನಾನು ಗೆಲುವಿನ ಒಂದು ಭರವಸೆನ, ಆದರೆ ಏಕಾಏಕಿ ಆ ಒಂದು ವೀಕ್ಷಕರ ಒಂದು ಗೆಲುವಿನ ಆಸೆಗೆ ಇಟ್ಟಿದ್ದಂಥ ಹನುಮಂತನ ಮೇಲೆ ಆ ಒಂದು ನಿರಾಸೆಯನ್ನ ಮಾಡ್ತಾ ಇದ್ದಾರೆ ವೀಕ್ಷಕರ. ಹನುಮಂತ ಎಲ್ಲೂ ಕೂಡ ತನ್ನ ಪ್ರದರ್ಶನವನ್ನ ಕಾಣ್ತಾ ಇಲ್ಲ. ಏಕೆಂದ್ರೆ ಹನುಮಂತ ಸುಮ್ಮನೆ ಆಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ. ಸೊ ಹನುಮಂತನಿಗೆ ಏನಾಯ್ತೋ ಗೊತ್ತಿಲ್ಲ ವೀಕ್ಷಕರೇ. ಏಕಾಏಕಿ ದಿಢೀರೆಂದು ಮೊದಲಿಗೆ ನಿಂತ ಈಗ ಮಂಕಾಗಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಜೊತೆಯಲ್ಲಿದ್ದಂತಹ ಗೆಳೆಯ ಧನರಾಜ್ ಅವರು ಕೂಡ ಏಕಾಏಕಿ ಕಳಪೆ ಪ್ರದರ್ಶನವನ್ನ ಕೊಟ್ಟಿದ್ದಾರೆ. ಆದರೆ ಅವರ ಒಂದು ಮೊದಲಿನ ಒಂದು ಆಟ ಈಗ ಇಲ್ಲ ಅನ್ನೋದು ನಿಜಕ್ಕೂ ಗೊತ್ತಾಗ್ತಾ ಇದೆ ವೀಕ್ಷಕರೇ. ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಅವರು ಬರ್ತಾ ಕುಗ್ಗುತ್ತಿರುವುದರಿಂದ ಬಿಗ್ ಬಾಸ್ ಮನೆಯಿಂದ ಆಚೆ ಬರುವ ಸಾಧ್ಯತೆ ತುಂಬಾ ಇದೆ. ಹನುಮಂತನಿಗೆ ಯಾವುದೇ ಒಂದು ಸಪೋರ್ಟ್ ಇದ್ರು, ಎಲ್ಲವೂ ಕೂಡ ಸಪೋರ್ಟ್ ಇದ್ರು ಕೂಡ ಹನುಮಂತ ಆಟದಲ್ಲಿ ಹಿಂದೇಟನ ಆಡ್ತಾ ಇದ್ದಾರೆ. ಸೊ ಅಸಲಿಗೆ ಏನೂ ವಿಚಾರ ಗೊತ್ತಿಲ್ಲ ವೀಕ್ಷಕರೇ. ಆದರೆ ಬಿಗ್ ಬಾಸ್ ಮನೆಯಿಂದ ಈ ವಾರ ಕಡಾಖಂಡಿತವಾಗಿ ಹನುಮಂತ ಹೋಗ್ತಾರೆ ಅನ್ನೋದು ಇದೀಗ ವೀಕ್ಷಕರ ಒಂದು ಮಾತು ಕೂಡ ಬರ್ತಾ ಇದೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವೀಕ್ಷಕರು. ಥ್ಯಾಂಕ್ ಯು.